ಎಲ್ರಿಗೂ ನಮಸ್ತೆ. ಇವತ್ತು ಕೋಡಿಂಗು ಡಿಕೋಡಿಂಗು ಮುಂದುವರೆದ ಪ್ರಶ್ನೆನ ಸಾಲ್ವ್ ಮಾಡೋಣ. ಕೋಡಿಂಗು ಡಿಕೋಡಿಂಗು ಪ್ರಶ್ನೆ ಬಂದು, ಒಂದು ನಿರ್ದಿಷ್ಟ ಕೋಡ್ನಲ್ಲಿ APPLE ಆಪಲ್ DSSOH ಆದರೆ MANGO ಮ್ಯಾಂಗೋ ಏನಾಗುತ್ತೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಎ ಬಂದು OCPIQ ಕೊಟ್ಟಿದ್ದಾನೆ, ಬಿ ಬಂದು OCPIR ಕೊಟ್ಟಿದ್ದಾನೆ, ಸಿ ಬಂದು OBNHP ಕೊಟ್ಟಿದ್ದಾನೆ, ಮತ್ತು ಡಿ ಬಂದು NBOHP ಕೊಟ್ಟಿದ್ದಾನೆ. ಈ ಥರ ಆಪ್ಷನ್ಗಳು ಕೊಟ್ಟಿದ್ದಾನೆ. ಈಗ ನಾವು ಈ ಕೋಡಿಂಗು ಡಿಕೋಡಿಂಗು ಮಾಡಬೇಕಾದ್ರೆ ನಾನು ಮೊನ್ನೆ ಕ್ಲಾಸಲ್ಲೂ ಹೇಳಿದ್ದೀನಿ, ಆಲ್ಫಾಬೆಟ್ಸ್ ವ್ಯಾಲ್ಯೂಗಳು ನಮಗೆ ಗೊತ್ತಿರಬೇಕು, ABCD ವ್ಯಾಲ್ಯೂಗಳು ನಮಗೆ ಗೊತ್ತಿರಬೇಕು. ಆ ABCD ವ್ಯಾಲ್ಯೂಗಳನ್ನ ನಾವು ಒಂದು ಕಡೆ ಬರ್ಕೊಳ್ಳೋಣ. ABCDFGHIJKLMNOPQRSTUVWXYZ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಇಷ್ಟು ಆಲ್ಫಾಬೆಟ್ ವ್ಯಾಲ್ಯೂ ಬರ್ಕೊಂಡ್ವಿ. ಬರ್ಕೊಂಡಾದ್ಮೇಲೆ ಈ ಆಪಲು ಮತ್ತು ಇದು ಏನು ಕೊಟ್ಟಿದ್ದಾನೆ ಸಿಮಿಲರು ಚೆಕ್ ಮಾಡ್ಕೊಳ್ಳೋಣ. APPL ಈ ಆಪಲ್ A ಜಾಗದಲ್ಲಿ ಏನು ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ. ಹಾಗೆ ಬರ್ಕೊಳ್ಳೋಣ. ಪಿ ಮುಂದೆ ಏನು ಕೊಟ್ಟಿದ್ದಾನೆ, ಎಸ್ ಕೊಟ್ಟಿದ್ದಾನೆ. ಈ ಪಿ ಜಾಗದಲ್ಲಿ ಮತ್ತೆ ಎಸ್ ಕೊಟ್ಟಿದ್ದಾನೆ. ಎಲ್ ಜಾಗದಲ್ಲಿ ಏನು ಕೊಟ್ಟಿದ್ದಾನೆ, ಓ ಕೊಟ್ಟಿದ್ದಾನೆ. ಈ ಜಾಗದಲ್ಲಿ ಎಚ್ ಕೊಟ್ಟಿದ್ದಾನೆ. ಈಗ ನಾವು ಇದಕ್ಕೂ ಏನು ವ್ಯತ್ಯಾಸ ಇದೆ ನಾವು ಕಂಡುಹಿಡ್ಕೊಳ್ಳೋಣ. ಎ ಎಲ್ಲಿದೆ, ಇಲ್ಲಿದೆ. ಡಿ ಎಲ್ಲಿದೆ, ಇಲ್ಲಿದೆ. ಇವೆರಡರ ಮಧ್ಯೆ ಏನು ಮಾಡಿದ್ದಾನೆ, 2 ಅಕ್ಷರ ಬಿಟ್ಟಿದ್ದಾನೆ. ಇದನ್ನ ಇಲ್ಲಿ ಬರ್ಕೊಳ್ಳಿ, 2 ಅಕ್ಷರ ಆಯಿತಾ. ನೆಕ್ಸ್ಟ್ ಪಿ ಇದೆ, ಪಿ ಎಲ್ಲಿದೆ, ಇಲ್ಲಿದೆ. ಪಿ ಆದಮೇಲೆ ಯಾವುದು, ಪಿ ಜಾಗದಲ್ಲಿ ಎಸ್ ಕೊಟ್ಟಿದ್ದಾನೆ. ಎಸ್ ಎಲ್ಲಿದೆ, ಇಲ್ಲಿದೆ. ಏನಾಯಿತು, ಇಲ್ಲೂ ಕೂಡ 2 ಅಕ್ಷರ ಬಿಟ್ಟಿದ್ದಾನೆ. ಇಲ್ಲೂ 2 ಬರ್ಕೊಳ್ಳಿ. ಇದು ಸೇಮ್ ಅದೇ ಆಗ್ಬಿಡುತ್ತೆ 2. ಮತ್ತು ಎಲ್ಲೂ ಇಲ್ಲಿದೆ, ಓ ಇಲ್ಲಿದೆ. ಇಲ್ಲೂ ಕೂಡ 2 ಅಕ್ಷರ ಬಿಟ್ಟಿದ್ದಾನೆ. ಇಲ್ಲೂ 2 ಅಂತ ಬರ್ಕೊಳ್ಳಿ. ಇ ಮತ್ತು ಹೆಚ್ಚು, ಇ ಇಲ್ಲಿದೆ, ಎಚ್ ಇಲ್ಲಿದೆ. ಇಲ್ಲೂ ಕೂಡ 2 ಅಕ್ಷರ ಮಧ್ಯೆ ಬಿಟ್ಟಿದ್ದಾನೆ. ಇದು ಕೂಡ ವ್ಯಾಲ್ಯೂ 2 ಆಯಿತು. ಏನಾಯಿತು, ಇದಕ್ಕೆ ಅವನೇನು ಕೊಟ್ಟಿದ್ದಾನೆ ಕೋಡು, ಎ ಬಿಟ್ಟು 2 ಅಕ್ಷರ ಬಿಟ್ಟು ನೆಕ್ಸ್ಟು ಡಿ ಕೊಟ್ಟಿದ್ದಾನೆ. ಇಲ್ಲಿ ಪಿ ಬಿಟ್ಟು 2 ಅಕ್ಷರ ಮಧ್ಯೆ ಬಿಟ್ಟು ಎಸ್ ಕೊಟ್ಟಿದ್ದಾನೆ. ಇಲ್ಲೂ ಅಷ್ಟೇ, ಪಿಗೆ 2 ಅಕ್ಷರ ಬಿಟ್ಟ, ಎಸ್ ಕೊಟ್ಟ. ಎಲ್ಲೂ 2 ಅಕ್ಷರ ಬಿಟ್ಟ, ಮತ್ತು ಓ ಕೊಟ್ಟ. ಇಲ್ಲೂ ಅಷ್ಟೇ, ಇ ಆದಮೇಲೆ 2 ಅಕ್ಷರ ಬಿಟ್ಟ, ಎಚ್ ಕೊಟ್ಟ. ಈ ಥರ ಸಿಮಿಲರ್ ಕೊಟ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನಾವು ಇದನ್ನು ಸಿಮಿಲರ್ ಆಗಿ ನಾವು ಮ್ಯಾಂಗೋ ಬರ್ಕೊಳ್ಳೋಣ. MANGO ಬರ್ಕೊಂಡ್ವಿ. ಈಗ ನಾವು ಇದೇ ಥರ ಕೊಡಬೇಕು. ಅವನು ಕೊಟ್ಟವನ್ನ ಚೆಕ್ ಮಾಡ್ಕೊಳ್ಳಿ. 2 ಇಲ್ಲಿ 2 ಹಾಕಿ, ಎಮ್ ಆದಮೇಲೆ 2 ಅಕ್ಷರ ಚೆಕ್ ಮಾಡಿ ನೀವು. ಎಮ್ಮು, ಎನ್ನು, ಓ, ಪಿ. ಇಲ್ಲಿ ಪಿ ಬರಬೇಕು. ಬಟ್ಟು ಇಲ್ಲಿ ಆಪ್ಷನ್ ನೋಡಿ ನೀವು, ಆಪ್ಷನಲ್ಲಿ ಪಿ ಎಲ್ಲೂ ಬಂದಿಲ್ಲ. ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಆಯಿತಾ? ಮತ್ತೇನು ಮಾಡ್ತಾ ಇದ್ದಾನೆ ಅವನು?
ಇಲ್ಲಿ 2 ಆದಮೇಲೆ ಯಾವುದು ಬರುತ್ತೆ? 3 ಬರುತ್ತೆ. ಪ್ಲಸ್ ಮಾಡಿದ್ರೆ ನಾವು 3 ಒಂದ್ಸತಿ ಚೆಕ್ ಮಾಡೋಣ. ಎಮ್ ಆದಮೇಲೆ 3 ಅಕ್ಷರ ಬಿಡೋಣ. ಇಲ್ಲಿದೆ ಎಮ್ಮು, ಇಲ್ಲಿದೆ 1 2 3 ಬಿಟ್ಟರೆ ಕ್ಯೂ. ಇಲ್ಲಿ ಕ್ಯೂ ಬರಬೇಕು. ಕ್ಯೂ ಇರೋದು ಯಾವ್ದಾನ ಇದೆಯಾ? ಕ್ಯೂ ಇಂದ ಯಾವುದೂ ಸ್ಟಾರ್ಟ್ ಆಗ್ತಾ ಇಲ್ಲ. ಮತ್ತು ಇದು ರಾಂಗ್ ಆಗುತ್ತೆ. ಅವಾಗ ಏನು ಮಾಡಬೇಕು? ಇದನ್ನು ಮೈನಸ್ ಮಾಡಿ ನೋಡಬೇಕು. 2 ಆದಮೇಲೆ ಯಾವ್ದು ಬರುತ್ತೆ? 1 ಅಕ್ಷರ ಬರುತ್ತೆ. ಈಗ 1 ಅಕ್ಷರ ಸಿಮಿಲರ್ ಯಾವ್ದಾನ ಬರ್ತಾ ಇದೆಯಾ ಚೆಕ್ ಮಾಡಿ ನೋಡಿ. ಎಮ್ ಎಲ್ಲಿದೆ? ಇಲ್ಲಿ. ಎಮ್ ಆದಮೇಲೆ 1 ಅಕ್ಷರ ಬಿಡಿ. ನೆಕ್ಸ್ಟ್ ಅದು ಓ. ಇಲ್ಲಿ ಓ ಹಾಕಿ. ಓ ಸ್ಟಾರ್ಟ್ ಅಕ್ಷರ ಯಾವ್ದು ಬರ್ತಾ ಇದೆ? 1 2 3 ಓ ಇಂದ ಸ್ಟಾರ್ಟ್ ಅಕ್ಷರ 3 ಇದೆ. ಇವಾಗ ನಾವೇನು ಮಾಡಬೇಕು? ಒಂದು ಸಿಮಿಲರ್ ಆಗಿ ಬರ್ಕೋಬೇಕು. 1 1 1 1 ಸಿಮಿಲರ್ ಆಯಿತಾ? ಈಗ ಒಂದೊಂದು ಅಕ್ಷರ ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎ ಆದಮೇಲೆ 1 ಅಕ್ಷರ ಬಿಟ್ಟರೆ ನೆಕ್ಸ್ಟ್ ಯಾವುದು? ಸಿ ಬರುತ್ತೆ. ಎನ್ ಆದಮೇಲೆ 1 ಅಕ್ಷರ ಬಿಟ್ಟರೆ ಪಿ ಬರುತ್ತೆ. ಜಿ ಆದಮೇಲೆ 1 ಅಕ್ಷರ ಬಿಟ್ಟರೆ ಐ ಬರುತ್ತೆ. ಓ ಆದಮೇಲೆ 1 ಅಕ್ಷರ ಬಿಟ್ಟರೆ ಯಾವ್ದು ಬರುತ್ತೆ? ಎಲ್ಲಿದೆ? ಓ ಪಿ ಕ್ಯೂ ಬರುತ್ತೆ. ಈ ಆಪ್ಷನ್ನು ಎಲ್ಲಾನ ಇದೆಯಾ ಚೆಕ್ ಮಾಡಿ. ಓ ಸಿ ಫಸ್ಟ್ನೇ ಚೆಕ್ ಮಾಡಿ. ಓ ಸಿ ಪಿ ಐ ಕ್ಯೂ ಬಂತು. ಆನ್ಸರ್ ಇಸ್ ಎ, ರೈಟ್ ಆನ್ಸರ್. ನೀವು ಇದನ್ನು ಚೆಕ್ ಮಾಡಿ. ಓ ಸಿ ಪಿ ಐ ಇಲ್ಲಿ 6 ಕೊಟ್ಟಿದ್ದಾನೆ. ಓ ಆದಮೇಲೆ ಎಷ್ಟು ಬಿಟ್ಟಿದ್ದಾನೆ? 1 2. ಇವನು 2 ಅಕ್ಷರ ಬಿಟ್ಟು ಕೊಟ್ಟಿದ್ದಾನೆ. ಇದು ರಾಂಗ್ ಆಗುತ್ತೆ. ಇಲ್ಲಿ ನಾವು 2 ಕೌಂಟ್ ಮಾಡ್ಕೊಂಡ ರಾಂಗ್ ಆಗುತ್ತೆ. ಇದು ಎಲ್ಲ ಸಿಮಿಲರ್ ಒಂದೇ ಅಕ್ಷರ ಬರಬೇಕು. ಇಲ್ಲಿ ನಾವು ಮೈನಸ್, ಇಲ್ಲಿ 2 ಕೊಟ್ಕೊಂಡು ಹೋಗಿದ್ದಾನೆ ಅವನು. ಇಲ್ಲ ನಾವು ಪ್ಲಸ್ ಮಾಡಬೇಕು. ಅವನು 2 ರೀತಿ ಕೊಡ್ತಾನೆ. ಒಂದು ಆ್ಯಕ್ಚುಲಿ ಇದೇನು ಅಕ್ಷರ ಕೊಟ್ಟಿದ್ದಾನೋ ಇಲ್ಲಿ ಇದಕ್ಕೂ 2 ಅಕ್ಷರ ವ್ಯತ್ಯಾಸ ಇದೆ. ಇದಕ್ಕೂ ಕೂಡ ಅವನು 2 ಅಕ್ಷರನೇ ವ್ಯತ್ಯಾಸ ಕೊಟ್ಟಿರ್ತಾನೆ 90%. ಬಟ್ ಇದರಲ್ಲಿ 2 ಅಕ್ಷರ ಕೊಟ್ಟಿಲ್ಲ, ಮೈನಸ್ ಮಾಡಿದ್ದಾನೆ. ಮೈನಸ್ ಮಾಡಿರೋದ್ರಿಂದ 1 ಅಕ್ಷರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನಾವು. ಇಲ್ಲಿ ಆಪ್ಷನ್ನ ಎಲಿಮಿನೇಟ್ ಸಿಸ್ಟಮಲ್ಲಿ ನಾವು ಮಾಡ್ಕೊಬೇಕಾಗುತ್ತೆ. ಅದರಿಂದ ಇದಕ್ಕೆ ಆಪ್ಷನ್ ಎ ಇಸ್ ಈಕ್ವಲ್ ಟು ರೈಟ್ ಆನ್ಸರು. ನೀವು 0 ಕನ್ಸಿಡರ್ ಮಾಡಿದ್ರೆ ಇದು ಕೂಡ ಡಿ ಕೂಡ ಆಪ್ಷನ್ನು ಬರುತ್ತೆ. ಬಟ್ ನಾವು ಮೈನಸ್ ಈ 2ರಲ್ಲಿ 1 ಮೈನಸ್ ಮಾಡ್ಕೊಂಡಾಗ 1 ಅಂಕಿ ಬರುತ್ತೆ. ಇದನ್ನು 1ನ್ನ ಎಲ್ಲ ಸಿಮಿಲರಾಗಿ ಬರ್ಕೊಬೇಕಾಗುತ್ತೆ. ಆ 1 ಸಿಮಿಲರ್ಗೆ ಈ ಆಪ್ಷನ್ನು ರೈಟ್ ಆನ್ಸರ್ ಆಗಿರುತ್ತೆ. ಆ್ಯಕ್ಚುಲಿ ಈ ಥರ ಕ್ವಶನ್ ಕೊಡಲ್ಲ, ಮಿಸ್ಸಾಗಿ ಕೊಟ್ಟಿದ್ದಾನೆ. ಕೊಟ್ಟರೆ ಇದನ್ನು ನಿಮಗೆ ನೀವು ಈ ಎಲಿಮಿನೇಟ್ ಸಿಸ್ಟಮಲ್ಲಿ ಆನ್ಸರ್ನ ಕಂಡುಹಿಡ್ಕೊಬೇಕಾಗುತ್ತೆ. ಈ ಸಿನ ಚೆಕ್ ಮಾಡಿ. ಓ ಬಿ 1 ಅಕ್ಷರ ಇಲ್ಲಿ ವ್ಯತ್ಯಾಸ ಬರುತ್ತೆ. 1 ಅಕ್ಷರ ಬಿಟ್ಟವನೇ ತಿರ್ಗಾ ಬಿಟ್ಟಿಲ್ಲ, 1 ಅಕ್ಷರ ಬಿಟ್ಟವನೇ ಬಿಟ್ಟಿಲ್ಲ, ಈ ಥರ ಆಗುತ್ತೆ. ಆದ್ದರಿಂದ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಸಿಮಿಲರ್ ಆಗಿ ಇದು ಒಂದೊಂದು ಅಕ್ಷರ ಬಿಟ್ಟು ಕೊಡ್ಕೊಂಡು ಹೋಗಿದ್ದಾನೆ. ಆದ್ದರಿಂದ ಇದನ್ನು ಕೋಡಿಂಗಲ್ಲಿ ನಾವು ಆನ್ಸರ್ನಾಗಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್. ಥ್ಯಾಂಕ್ ಯು.